ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಮಾಸ್ ಪುಟ್ಟಲೋಕ. ಫ್ರೆಂಡ್ಸ್, ಇವಾಗ ಟ್ರೆಂಡಿಂಗಲ್ಲಿರುವಂಥ ಟೆಂಪಲ್ ಡಿಸೈನ್ನ ನಾನಿಲ್ಲಿ ಒಂದೇ ಡಿಸೈನು 5 ಪ್ಯಾಟ್ರನ್ಸಲ್ಲಿ ಹಾಕಿ ತೋರಿಸಿದ್ದೀನಿ. ಒಂದೊಂದು ರೀತಿಯಾಗಿ ಹೊಸದಾಗೆ ಕುಚ್ಚುಗಳು ತುಂಬ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ. ನಾನಿಲ್ಲಿ ಮೊದಲನೇದಾಗಿ ಟ್ರಯಾಂಗಲ್ ಶೇಪಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಬಿಗ್ಗೈ ನೀಡಲಿಗೆ 8 ಎಳೆ ದಾರನ ನಾನು ತೊಗೊಂಡಿದ್ದೀನಿ. 8 ಎಳೆ ದಾರ ಡಬಲ್ ಮಾಡಿದಾಗ ನಮಗೆ 16 ದಾರ ಸಿಗುತ್ತೆ. ನೋಡಿ, 1 ಪಾಯಿಂಟ್ ಕೆಳಗಡೆ ನಾನು ನೀಡಲ್ನ ಪಾಸ್ ಮಾಡ್ಕೋತಾ ಇದ್ದೀನಿ. ಮತ್ತು ಅದೇ ರೀತಿ ಇನ್ನೊಂದು ಪಾಯಿಂಟ್ ನೀಡಲ್ ಕೆಳಗಡೆ ಪಾಸ್ ಮಾಡಿಕೊಂಡು 1 ಬೈ 1 ಒಂದು ಪಾಯಿಂಟ್ ಕೆಳಗಡೆ ನಾವು ನೀಡಲ್ನ ಪಾಸ್ ಮಾಡ್ಕೋಬೇಕಾಗತ್ತೆ. ಅದೇ ರೀತಿ ಲೆಫ್ಟ್ ಸೈಡಲ್ಲೂ ಕೂಡ ಸೇಮ್ ಆ ಕಡೆ ಏನು ಹಾಕಿರ್ತೀವಲ್ಲ ಅದೇ ಲೆವೆಲಲ್ಲಿ ನಾವು ನೀಡಲ್ನ ಹಾಕ್ಕೋಬೇಕಾಗತ್ತೆ. ನೋಡಿ, ಇದು ಮೆಷರ್ಮೆಂಟ್ಗೆ ನಾವು 2 ಬೆರಳುಗಳನ್ನ ಮೆಷರ್ಮೆಂಟಿಗೆ ತೊಗೊಂಡ್ರೆ ಸಾಕಾಗುತ್ತೆ ನಮಗೆ. ನೋಡಿ, ನಾನು ಟೋಟಲಾಗಿ ಇಲ್ಲಿ ಲೆಫ್ಟ್ ಸೈಡಲ್ಲಿ 3 ಮತ್ತು ರೈಟ್ ಸೈಡಲ್ಲಿ 3 ಹಾಕ್ಕೊಂಡು ಬರೋ ಥರ ಟ್ರಯಾಂಗಲ್ ಮಾಡ್ಕೊಂಡಿದ್ದೀನಿ. ಟೋಟಲ್ ನಮಗೆ 7 ಟೈಮ್ಸ್ ನಾನು ಥ್ರೆಡ್ನ ತೊಗೊಂಡಿದ್ದೀನಿ. ನೋಡಿ, ಇವಾಗ ಸಿಲ್ಕ್ ಥ್ರೆಡಲ್ಲಿ ನಾಟ್ ಮಾಡ್ಕೋತಾ ಇದ್ದೀನಿ. ಒಟ್ಟು ಇಲ್ಲಿ ನಾನು 3 ಗಂಟೆಗಳನ್ನ ಹಾಕೋತಾ ಇದ್ದೀನಿ. ಆವಾಗ ನಮಗೆ ಕುಚ್ಚು ಸ್ಟಿಫ್ ಆಗಿರುತ್ತೆ. ನೋಡಿ, ಮತ್ತು ಎಲ್ಲಿ ಬರುತ್ತೆ ನೋಡಿ, ಅಲ್ಲಿಗೆ ನಾವು ಕಟ್ ಮಾಡ್ಕೊಳ್ಳೋಣ. ಇದು ಫಸ್ಟು ಡಿಸೈನ್ ಆಗಿರುತ್ತೆ. ಅದೇ ರೀತಿ ಇವಾಗ ನೆಕ್ಸ್ಟ್ ಡಿಸೈನ್ ಹಾಕೋಣ. ನಾನಿಲ್ಲಿ ಚಾಕ್ ಪೀಸಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಹಾಕ್ಕೋತಾ ಇದ್ದೀನಿ. ನೀವು ಟೇಪಲ್ಲಿ ಮೆಷರ್ಮೆಂಟ್ ಕೂಡ ತೊಗೊಂಡು ಹಾಕೋಬೋದು. ಅರ್ಧ ಇಂಚು ಗ್ಯಾಪ್ಗೆ ನಾವು ಟ್ರಯಾಂಗಲ್ ಶೇಪ್ನ ಹಾಕ್ಕೋಬೇಕಾಗತ್ತೆ. ನೋಡಿ, ನಾನಿಲ್ಲಿ ಫಸ್ಟ್ ಪಾಯಿಂಟಲ್ಲಿ ನೀಡಲ್ನ ಪಾಸ್ ಮಾಡಿಕೊಂಡು ನೆಕ್ಸ್ಟ್ ಅದರ ಕೆಳಗಡೆ 1 ಪಾಯಿಂಟ್ ಕೆಳಗಡೆ ನಾನು ಈ ರೀತಿ ನೀಡಲ್ನ ಪಾಸ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಅದೇ ರೀತಿ 1 ಪಾಯಿಂಟ್ ಕೆಳಗಡೆ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಪಾಯಿಂಟ್ ಕೆಳಗಡೆ ಹಾಕೋತಾ ಇದ್ದೀನಿ. ಅದು ನಮಗೆ ಹಾಕಬೇಕಾದ್ರೆ ದಾರ ಹಿಂದೆ ಮುಂದೆ ಆಗುತ್ತೆ. ನಾವು ಕೈಯಲ್ಲಿ ಸರಿ ಮಾಡಿಕೊಂಡು ಹಾಕ್ಕೋಬೇಕಾಗತ್ತೆ. ನೆಕ್ಸ್ಟ್ ನಾನು ಅಲ್ಲಿ ಏನು ಫಸ್ಟ್ ಪಾಯಿಂಟಲ್ಲಿ ಹಾಕಿದ್ನಲ್ಲ ದಾರಾನ, ಅದೇ ಫಸ್ಟ್ ಪಾಯಿಂಟಲ್ಲಿ ಈ ಪರ್ಪಲ್ ಕಲರ್ದು ಕೂಡ ಫಸ್ಟ್ ಲೇಯರ್ ತೊಗೊಂಡಿದ್ದೀನಿ. ನೆಕ್ಸ್ಟು ಅದ್ರ 1 ಪಾಯಿಂಟ್ ಒಂದೇ ಲೆವೆಲಲ್ಲಿ ತೊಗೊಂಡಿದ್ದೀನಿ. 1 ಪಾಯಿಂಟ್ ಕೆಳಗಡೆ ನಾವು ನೀಡಲ್ನ ಪಾಸ್ ಮಾಡ್ಕೋಬೇಕಾಗತ್ತೆ. ಮತ್ತು ಅದೇ ರೀತಿ ಫ್ರೆಂಡ್ಸ್, ಇದರಲ್ಲಿ ಡಿಸೈನಲ್ಲಿ ಅದು ನಾವು ಸೂಜಿ ದಾರ ಏನು ಹಾಕ್ತೀವಲ್ಲ 2 ಸೈಡು ಒಂದೇ ಲೆವೆಲಲ್ಲಿ ಬರೋ ಥರ ನಾವು ಹಾಕ್ಕೋಬೇಕಾಗುತ್ತೆ. ಆವಾಗ ನಮಗೆ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ಸೂಜಿಯಿಂದ ಸಿಲ್ಕ್ ಥ್ರೆಡಲ್ಲಿ ನಾಟ್ ಹಾಕೋತಾ ಇದ್ದೀನಿ. 3 ನಾಟ್ ಹಾಕ್ಕೊಂಡು ಸೂಜಿನ ಹಿಂದಗಡೆ ಪಾಸ್ ಮಾಡಿಕೊಂಡು ಲೆವೆಲಿಗೆ ಕಟ್ ಮಾಡ್ಕೊಡೋಣ. ನೋಡಿ, ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ನಾವು ಥರ್ಡ್ ಡಿಸೈನ್ ಮಾಡೋಣ. ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತು ಅದೇ ರೀತಿ 8 ಎಳೆ ದಾರ ಅಂದರೆ ಡಬಲ್ ಮಾಡಿದಾಗ ನಮಗೆ 16 ಎಳೆ ಬರುತ್ತೆ. ನೋಡಿ, ಫಸ್ಟ್ ಪಾಯಿಂಟಲ್ಲಿ 1 ಕಲರ್ನ ನಾನು ಹಾಕ್ಕೊಂಡು ಮತ್ತು ನೆಕ್ಸ್ಟು ಪರ್ಪಲ್ ತಗೊಂಡಿದ್ದೀನಿ. ಅದು 1 ಪಾಯಿಂಟ್ ಕೆಳಗಡೆ ನಾವು ಹೋಲ್ ಮಾಡಿಕೊಂಡು ಈ ರೀತಿ ನೀಡಲ್ನ ಪಾಸ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಇನ್ನೊಂದು ಕಲರಲ್ಲಿ ಪರ್ಪಲ್ ಏನು ಇತ್ತಲ್ಲ ಅದು 1 ಪಾಯಿಂಟ್ ಕೆಳಗಡೆ ನಾವು ನೀಡಲ್ನ ಪಾಸ್ ಮಾಡ್ಕೋಬೇಕು. ನಿಧಾನಕ್ಕೆ ಲೆವೆಲ್ಲಿಗೆ ನೋಡ್ಕೊಂಡು ಪಾಯಿಂಟ್ ಮಾಡಿಕೊಡಿ. ಇವಾಗ ನೆಕ್ಸ್ಟು
ಪರ್ಪಲ್ ಕಲರ್ದು ಅದೇನು ಇತ್ತಲ್ಲ ಅದ್ರ ಒಂದು ಪಾಯಿಂಟ್ ಕೆಳಗಡೆ ನಾನು ಪಾಸ್ ಮಾಡಿಕೊಂಡೆ. ನೆಕ್ಸ್ಟ್ ಈ ಕಡೆನೂ ಸೇಮ್. ಫ್ರೆಂಡ್ಸ್, ಇದು ತುಂಬ ಡಿಫ್ರೆಂಟ್ ಆಗಿದೆ, ಒಂದಕ್ಕಿಂತ ಒಂದು ತುಂಬ ಹೊಸ ಥರ ಲುಕ್ಕಾಗಿ ಕಾಣುತ್ತೆ. ನೀವು ಯಾವ ಥರ ಬೇಕಾದರೂ ಹಾಕ್ಕೊಳ್ಳಿ, ಸ್ಯಾರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾವು ಯಾವುದೇ ಒಂದು ಡಿಸೈನ್ನ ಬಟ್ಟೆಗೆ ಹಾಕಿ ತೋರಿಸೋದಕ್ಕಿಂತ ಸ್ಯಾರಿಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಇವಾಗ ಅದೇ ರೀತಿ ಇನ್ನೊಂದು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಅದಕ್ಕೆ ಈ ರೀತಿ ಸ್ಮಾಲ್ ಬೀಡ್ಸ್ ಬೇಕಾಗುತ್ತೆ. 3/4 ಇಂಚು ಒಂದು ಕಾರ್ಡ್ಬೋರ್ಡ್ ಶೀಟ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೀಡಲಿಗೆ 5 ಬೀಡ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಆ ಡಿಸೈನ್ಗಳಿಗೆ ನಾವು ನೀಡಲ್ನ ಹಿಂದಗಡೆಯಿಂದ ಪಾಸ್ ಮಾಡ್ಕೋತೀವಿ. ಅದೇ ಇದರಲ್ಲಿ ನಮಗೆ ಮುಂದೆಯಿಂದ ನಾವು ನೀಡಲ್ನ ಪಾಸ್ ಮಾಡಬೇಕು, ಯಾಕೆಂದರೆ ನಾವು ಬೀಡ್ಸ್ನ ಆ್ಯಡ್ ಮಾಡಿರ್ತೀವಲ್ಲ, ಹಾಗಾಗಿ ನಾವು ನೀಡಲ್ನ ಮುಂದಗಡೆನೇ ಹಾಕಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಸಮ ಮಾಡ್ಕೋಬೇಕಾಗತ್ತೆ. ಆ ದಾರ ಆ ಕಡೆ ಈ ಕಡೆ ಆಗುತ್ತೆ, ನೀಟಾಗಿ ಸ್ವಲ್ಪ ಕೈಯಲ್ಲಿ ಲೆವೆಲ್ ಮಾಡಿಕೊಂಡ್ರೆ ಆಯಿತು. ಬೀಡ್ಸ್ ಎಲ್ಲ ಒಂದೇ ಮೆಷರ್ಮೆಂಟಿಗೆ ಬರೋ ಥರ ತಗೊಂಡು ಈ ರೀತಿಯಾಗಿ ನಾವು ಹಾಕ್ಕೋಬೇಕಾಗತ್ತೆ. ಫ್ರೆಂಡ್ಸ್, ಇದರಲ್ಲಿ ಬೀಡ್ಸ್ ಇದಕ್ಕೆ ಸ್ವಲ್ಪ ನೀವು ಚಿಕ್ಕದು ತಗೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ನೋಡಿ, ಈ ರೀತಿ ನಾವು ಬೀಡ್ಸ್ನ ಸರಿ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ಅದೇನು ಕಾರ್ಡ್ಬೋರ್ಡ್ ಶೀಟ್ ಇತ್ತಲ್ಲ ಅದನ್ನು ತೆಗೆದುಬಿಟ್ಟು ಒಂದೇ ಲೆವೆಲ್ಲಿಗೆ ಇಟ್ಕೊಂಡು ಕುಚ್ಚನ್ನ ಕಟ್ಕೋಬೇಕಾಗುತ್ತೆ. ನಾವು ಸ್ವಲ್ಪ ಥ್ರೆಡ್ಡಿಂದ ನಾವು ನಾಟ್ ಹಾಕ್ಕೊಂಡು ಈ ರೀತಿ ಕುಚ್ಚನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ನನಗೆ ಡಿಸೈನ್ ಈ ರೀತಿ ಕಾಣುತ್ತೆ. ನೆಕ್ಸ್ಟ್ ಅದೇ ರೀತಿ ಇವಾಗ ಇನ್ನೊಂದು ತೋರಿಸ್ತಾ ಇದ್ದೀನಿ. ಸೇಮ್ ನಾನು ಥರ್ಡ್ ಏನು ತೋರಿಸಿದ್ನಲ್ಲ ಡಿಸೈನು, ಅದೇ ರೀತಿ ಇದು ಬರುತ್ತೆ. ಇದು ಸ್ವಲ್ಪ ಡಿಫ್ರೆಂಟಾಗಿ ತೋರಿಸ್ತಾ ಇದ್ದೀನಿ. ನಾವು ಬೇರೆ ಕುಚ್ಚುಗಳಿಗೆ ನೀಡನ್ನು ಸೀರೆ ಹಿಂದೆಯಿಂದ ಪಾಸ್ ಮಾಡಿದ್ವಿ. ಇದರಲ್ಲಿ ಸೀರೆಯ ಮುಂಭಾಗದಿಂದ ನಾನು ಪಾಸ್ ಮಾಡಿ ನಿಮ್ಗೆ ಇನ್ನೊಂದು ಥರ ತೋರಿಸಿದ್ದೀನಿ. ನಿಮಗೆ ಯಾವ ರೀತಿ ಈಸಿಯಾಗಿ ಹಾಕ್ಬೋದು ಫ್ರೆಂಡ್ಸ್, ಆ ರೀತಿಯಾಗಿ ಹಾಕ್ಕೊಳ್ಳಿ. ನೋಡಿ, ಸೇಮ್ ಒಂದ್ರ ಪಕ್ಕ ಒಂದು ಬರೋ ರೀತಿ ನಾನು ನೀಡನ್ನು ಪಾಸ್ ಮಾಡಿಕೊಂಡು ಒಂದೇ ಲೆವೆಲಲ್ಲಿ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟ್ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ ತೋರಿಸಿರೋಂಥ 5 ಡಿಸೈನ್ಗಳು ಟ್ರೆಂಡಿಂಗಲ್ಲಿರುವಂತಹ ಡಿಸೈನ್ಗಳೇ ಆಗಿರುತ್ತೆ. ಇದರಲ್ಲಿ ನಿಮಗೆ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡಿ. ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ಮೊದಲ ನೋಟಿಫಿಕೇಷನು ನಿಮಗೆ ಬರುತ್ತೆ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ. ನಿಮಗೆ ಈ ವಿಡಿಯೋ ಸ್ವಲ್ಪ ಅಂದರೆ ಯೂಸ್ಫುಲ್ ಆಗಿದ್ದರೆ ಈ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.